ಸದ್ಯಕ್ಕಿಲ್ಲ ಜಿಬಿಎ ಎಲೆಕ್ಷನ್ 3 ತಿಂಗಳ ಸಮಯಾವಕಾಶವನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಆಗಸ್ಟ್ 31ರವರೆಗೆ ಟೈಮ್ ನೀಡಿದೆ ಸುಪ್ರೀಂ ಕೋರ್ಟ್. ಮೊನ್ನೆಯಷ್ಟೇ ಜೂನ್ 10ರಿಂದ 30ರ ಒಳಗಡೆ ಎಲೆಕ್ಷನ್ ಮಾಡಲೇಬೇಕು ಅಂತ ಎಲೆಕ್ಷನ್ ಕಮಿಷನ್ ಹೇಳಿತ್ತು. ಈಗ 3 ತಿಂಗಳ ಸಮಯಾವಕಾಶವನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ರಾಜ್ಯ ಸರ್ಕಾರದ ಮನವಿಯನ್ನ ಪುರಸ್ಕಾರ ಮಾಡಲಾಗಿದೆ. ಮನವಿ ಪುರಸ್ಕರಿಸಿದೆ ಸುಪ್ರೀಂ ಕೋರ್ಟ್. ಸಿದ್ಧತೆಯ ಕಾರಣಕ್ಕಾಗಿ ಟೈಮ್ ಅನ್ನು ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಈಗಾಗಲೇ ಸರ್ಕಾರ ಕೂಡ ಒಂದಷ್ಟು ಕಾರಣಗಳನ್ನ ಕೋರ್ಟ್ ಮುಂದಿಟ್ಟಿತ್ತು. ಅಂದ್ರೆ ನಮ್ಮಲ್ಲಿ ಸಿಬ್ಬಂದಿಯ ಕೊರತೆ ಇದೆ, ಹಾಗಾಗಿ ಈ ಚುನಾವಣೆಗೆ ನಾವು ಸಿದ್ಧತೆ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇಂತಹ ಹಲವು ಒಂದಷ್ಟು ಮನವಿಗಳನ್ನ ಕೋರ್ಟ್ ಮುಂದೆ ಸರ್ಕಾರ ಇಟ್ಟಿತ್ತು. ಯಾವಾಗ ಇಂತಿಷ್ಟು ಡೇಟ್ನ ಒಳಗಡೆ ನೀವು ಎಲೆಕ್ಷನ್ ಮಾಡಬೇಕು ಅಂತ ಹೇಳ್ಕೊಂಡು ಎಲೆಕ್ಷನ್ ಕಮಿಷನ್ ಹೇಳ್ತು ನೋಡಿ, ಆ ಸಂದರ್ಭದಲ್ಲಿ ಸಿಎಂ ಡಿಸಿಎಂ ಎಲ್ಲರೂ ಕೂಡ ಸೇರ್ಕೊಂಡು ಸಭೆಯನ್ನ ಮಾಡ್ತಾರೆ. ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಹಾಕಬೇಕು ಅಂತ ಪ್ಲಾನ್ ಮಾಡ್ತಾರೆ. ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಕೂಡ ಸಲ್ಲಿಸಲಾಗುತ್ತೆ. ಈಗ ಸುಪ್ರೀಂ ಕೋರ್ಟ್ ಈ ಒಂದು ಮನವಿಯನ್ನ ಪುರಸ್ಕರಿಸಿದೆ. ಆಗಸ್ಟ್ 31ರವರೆಗೆ ಟೈಮ್ ಅನ್ನ ಕೊಟ್ಟಿದೆ. ಅಂದ್ರೆ 3 ತಿಂಗಳವರೆಗೆ ಜಿಬಿಎ ಚುನಾವಣೆ ಮಾಡೋ ಹಾಗಿಲ್ಲ. ಅಂದ್ರೆ ಸಮಯಾವಕಾಶವನ್ನ ಕೊಟ್ಟಿರೋದು 3 ತಿಂಗಳ ಒಳಗಾಗಿ ನಿಮ್ಗೆ ಏನೆಲ್ಲ ಸಿದ್ಧತೆ ಬೇಕೋ ಅದನ್ನ ಮಾಡ್ಕೊಂಡ್ಬಿಡಿ. ಸಿಬ್ಬಂದಿಗಳ ಕೊರತೆ ಇದ್ದರೆ ಸಿಬ್ಬಂದಿಯನ್ನ ನೇಮಕ ಮಾಡಿ, ಯಾವ ರೀತಿಯ ಪ್ಲಾನ್ಗಳನ್ನು ಮಾಡಬೇಕು, ಯಾವ ರೀತಿಯ ರೂಪುರೇಷೆಗಳನ್ನು ತಯಾರು ಮಾಡಬೇಕು, ಅದಕ್ಕಾಗಿ ನಿಮಗೆ 3 ತಿಂಗಳ ಸಮಯಾವಕಾಶವನ್ನು ಕೊಡ್ತೀವಿ. ಆಗಸ್ಟ್ 31ರವರೆಗೆ ನಿಮಗೆ ಅವಕಾಶ ಇರುತ್ತೆ. ಆ ಒಂದು 3 ತಿಂಗಳ ಒಳಗಾಗಿ ನೀವು ಈ ಚುನಾವಣೆಗೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ಮಾಡಬೇಕು ಅಂತ ಹೇಳಿಕೊಂಡು ಈಗ ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ ಮುನಿರಾಜು, ಈಗ ಜಿಬಿಎ ಎಲೆಕ್ಷನ್ ಡೇಟ್ ಪೋಸ್ಟ್ಪೋನ್ ಆಗಿದೆ ಅಂತಾನೆ ಹೇಳ್ಬೋದು. ಅಂದ್ರೆ 3 ತಿಂಗಳ ಸಮಯಾವಕಾಶವನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಏನೆಲ್ಲ ರೀಸನ್ಗಳನ್ನ, ಏನೆಲ್ಲ ವಿಚಾರಗಳನ್ನ ಅಲ್ಲಿ ಮೆನ್ಷನ್ ಮಾಡಿದೆ? ಧನುಶ್ರೀ, ಈಗಾಗಲೇ ಈ ಒಂದು ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ನಲ್ಲಿ ಇವತ್ತು ಮಹತ್ವದ ವಿಚಾರಣೆ ಕೂಡ ಆಗಿರೋದು. ಈ ಸಂದರ್ಭದಲ್ಲಿ ಏನು ರಾಜ್ಯ ಸರ್ಕಾರ ಸಲ್ಲಿಸಿದಂತ ಒಂದು ಅರ್ಜಿಯನ್ನು ಕೂಡ ಈಗ ಸುಪ್ರೀಂ ಕೋರ್ಟ್ ಪುರಸ್ಕಾರ ಮಾಡಿದೆ. ಯಾಕಂದ್ರೆ ಈಗಾಗಲೇ ಚುನಾವಣೆಗೆ ಒಂದು ಸಿಬ್ಬಂದಿಯ ಕೊರತೆ ಇರೋದ್ರಿಂದ ಈ ಚುನಾವಣೆಯನ್ನು ಮುಂದೂಡಬೇಕು ಅಂತೇಳಿ ರಾಜ್ಯ ಸರ್ಕಾರ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿತ್ತು. ಆದ್ರಿಂದ ಇವತ್ತು ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರ ಒಂದು ಪೀಠದಲ್ಲಿ ಅರ್ಜಿ ವಿಚಾರಣೆ ಕೂಡ ಬಂದಿದ್ದು, ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಪರವಾಗಿ ಅಭಿಷೇಕ್ ಮನು ಸಿಂಘಿ ಅವರು ಕೂಡ ಹಾಜರಾಗಿ ಈಗಾಗಲೇ 3 ತಿಂಗಳ ಕಾಲಾವಕಾಶವನ್ನು ಕೊಡಬೇಕಾಗುತ್ತೆ. ಯಾಕಂದ್ರೆ ಈಗ ಚುನಾವಣೆ ನಡೆಸೋದಕ್ಕೆ ಸಿಬ್ಬಂದಿಗಳ ಕೊರತೆ ಇದೆ. ರಾಜ್ಯದಲ್ಲಿ ಜನಗಣತಿ ಮತ್ತೆ ಒಂದು ಶೀಘ್ರದಲ್ಲಿ ಎಸ್ಐಆರ್ ಕೂಡ ಶುರುವಾಗುತ್ತೆ. ಅದರಿಂದ ಸಿಬ್ಬಂದಿಗಳ ಕೊರತೆ ಉಂಟಾಗೋದ್ರಿಂದ ತಾಂತ್ರಿಕವಾಗಿ ಇದು ಸವಾಲು ಕೂಡ ಉಂಟಾಗುತ್ತೆ ಅಂತೇಳಿ ಒಂದು ವಾದವನ್ನು ಕೂಡ ಮಾಡಿರೋದು. ಆದ್ರಿಂದ ಈ ಒಂದು ವಾದವನ್ನ ಪರಿಗಣಿಸಿದಂತ ನ್ಯಾಯಾಲಯ 3 ತಿಂಗಳ ಕಾಲ ಒಂದು ಕಾಲಾವಕಾಶವನ್ನು ಕೂಡ ನೀಡಿ ಒಂದು ಆದೇಶವನ್ನು ಕೂಡ ಕೊಟ್ಟಿದೆ. ಅಂದ್ರೆ ಸೆಪ್ಟೆಂಬರ್ 31ರವರೆಗೆ ಒಂದು ಚುನಾವಣೆ ಮುಂದೂಡಿಕೆ ಮಾಡೋದಕ್ಕೆ ಒಂದು ಸುಪ್ರೀಂ ಕೋರ್ಟ್ ಒಂದು ಸೂಚನೆ ಕೂಡ ಈಗ ಸಿಕ್ಕಿರೋದು. ಆದ್ರಿಂದ ಸದ್ಯಕ್ಕೆ ಜಿಬಿಎ ಚುನಾವಣೆ ಈಗ ಮುಂದೂಡಿಕೆ ಆಗಿದೆ. ಧನುಶ್ರೀ, ಮುನಿರಾಜು, ಇದು ಮೊದಲ ಬಾರಿ ಏನಲ್ಲ. ಹಿಂದೆ ಕೂಡ ಸರ್ಕಾರ ಇದೇ ರೀತಿ ಎಲೆಕ್ಷನ್ ಮಾಡೋಕೆ ಹಿಂದೇಟ್ ಹಾಕ್ತಾನೆ ಇದೆ. ಅದ್ರ ಜೊತೆಗೆ ಪದೇ ಪದೇ ಪೋಸ್ಟ್ ಪೋನ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ಈಗ ಸುಪ್ರೀಂ ಕೋರ್ಟ್ ಈ 3 ತಿಂಗಳ ಅವಕಾಶ ಕೊಡ್ತೀವಿ, ಇದರೊಳಗಡೆ ಸಿಬ್ಬಂದಿಯನ್ನು ನೇಮಕ ಮಾಡಿ, ಅದಾದ್ಮೇಲೆ ಕಡಾಖಂಡಿತವಾಗಿ ನೀವು ಚುನಾವಣೆ ಮಾಡಲೇಬೇಕು ಅಂತ ಏನಾದ್ರು ಹೇಳಿದ್ಯಾ 3 ತಿಂಗಳ ಆದ್ಮೇಲೆ? ಧನುಶ್ರೀ, ರಾಜ್ಯ ಸರ್ಕಾರದ ಪರವಾಗಿ ವಕೀಲರು ವಾದ ಮಾಡಿಸುವಂತ ಸಂದರ್ಭ ಸಿಬ್ಬಂದಿ ಕೊರತೆ ಬಗ್ಗೆ ಕೂಡ ಒಂದು ಪ್ರಸ್ತಾಪವನ್ನು ಮಾಡ್ತಾರೆ. ಯಾಕಂದ್ರೆ ಚುನಾವಣೆ ನಡೆಸೋದಕ್ಕೆ ರಾಜ್ಯ ಸರ್ಕಾರ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದೆ. ಮತ್ತೆ ಅದಕ್ಕೋಸ್ಕರ ಹಣವನ್ನು ಕೂಡ ಈಗಾಗಲೇ ಮೀಸಲಿಡಲಾಗಿದೆ. ಮತ್ತೆ ಚುನಾವಣಾ ಆಯೋಗ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿರೋದು. ಆದ್ರೆ ಈ ಸಂದರ್ಭದಲ್ಲಿ ಅರ್ಜಿದಾರರು ಕೂಡ ಕೆಲವು ಆಕ್ಷೇಪಗಳನ್ನ ವ್ಯಕ್ತಪಡಿಸಿರೋದು. ಯಾಕಂದ್ರೆ ರಾಜ್ಯ ಸರ್ಕಾರ ಪದೇ ಪದೇ ಚುನಾವಣೆ ಮುಂದೂಡಿಕೆ ಮಾಡೋದಕ್ಕೆ ಸಕಲ ಪ್ರಯತ್ನ ಕೂಡ ಮಾಡ್ತಾ ಇದೆ ಅಂತೇಳಿ ಒಂದು ತಮ್ಮ ಒಂದು ವಾದವನ್ನು ಕೂಡ ಮಾಡ್ತಾರೆ. ನಂತರ ಪೀಠ ಕೂಡ ರಾಜ್ಯ ಸರ್ಕಾರಕ್ಕೆ ಚುನಾವಣೆ ನಡೆಸೋದಕ್ಕೆ ಮನಸ್ಸಿದ್ದಂತಿಲ್ಲ ಅಂತೇಳಿ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿರುವುದು. ನಂತರ ರಾಜ್ಯ ಸರ್ಕಾರ ಈಗಾಗಲೇ ಸಿಬ್ಬಂದಿಯ ಕೊರತೆಯನ್ನ ವಿಚಾರವನ್ನ ಪ್ರಸ್ತಾಪ ಮಾಡಿರೋದ್ರಿಂದ 3 ತಿಂಗಳ ಕಾಲ ಒಂದು ಚುನಾವಣೆಯನ್ನ ಮುಂದೂಡಿಕೆ ಮಾಡೋದಕ್ಕೆ ಒಂದು ಸೂಚನೆ ಕೂಡ ಕೊಟ್ಟಿದೆ. ಯಾಕಂದ್ರೆ ಈಗಾಗಲೇ ರಾಜ್ಯದಲ್ಲಿ ಜನಗಣತಿ ಪ್ರಕ್ರಿಯೆ ನಡೀತಾ ಇದೆ. ಮತ್ತೆ ಶೀಘ್ರದಲ್ಲೇ ಎಸ್ಐಆರ್ ಕೂಡ ಶುರು ಆಗೋದ್ರಿಂದ ಸಿಬ್ಬಂದಿಗಳ ಒಂದು ಕೊರತೆ ಕೂಡ ಉಂಟಾಗುವಂತದ್ದು ಸಾಮಾನ್ಯ ಆಗಿರುವುದು. ಇದರ ಬಗ್ಗೆ ರಾಜ್ಯ ಸರ್ಕಾರದ ಪರ ವಕೀಲರು ಕೂಡ ತಮ್ಮ ಒಂದು ವಾದದಲ್ಲಿ ಇದನ್ನ ಉಲ್ಲೇಖ ಮಾಡಿರುವುದು. ಆದ್ರಿಂದ ಸಿಬ್ಬಂದಿಗಳ ಕೊರತೆ ಇರೋದ್ರಿಂದ 3 ತಿಂಗಳ ಕಾಲಾವಕಾಶವನ್ನು ಈಗ ಸುಪ್ರೀಂ ಕೋರ್ಟ್ ಕೂಡ ಕೊಟ್ಟಿರೋದು. ಸೆಪ್ಟೆಂಬರ್ 31ರ ಒಳಗಡೆ ಎಲ್ಲಾ ರೀತಿಯ ಒಂದು ಸಿಬ್ಬಂದಿ ಕೊರತೆ ಏನಿದೆ ಅದನ್ನ ನೀವು ಸರಿದೂಗಿಸಿಕೊಳ್ಬೇಕು. ಆನಂತರ ಚುನಾವಣೆ ನಡೆಸೋದಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕು ಅಂತೇಳಿ ಕೂಡ ಒಂದು ಆದೇಶವನ್ನ ಈಗ ಕೊಟ್ಟಿರುವಂತದ್ದು. ಧನುಶ್ರೀ, ಥ್ಯಾಂಕ್ ಯು ಮುನಿರಾಜು ತಮ್ಮೆಲ್ಲ ಮಾಹಿತಿಗಾಗಿ.